ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಈಗ ಮುಂದೆ ಯಾವ ಪಕ್ಷದಿಂದ MP ಬಂದ್ರೆ ಒಳ್ಳೇದು ಅನ್ಸುತ್ತೆ ಸರ್ ನಿಮ್ಗೆ? ಮೇಡಮ್, ಯಾವ ಪಕ್ಷದಿಂದ MP ಬಂದ್ರೆ ಸಂಬಂಧ ಇಲ್ಲ ರೀ. ಹ್ಮ್ ಇಲ್ಲಿ ವರ್ಕ್ ಮಾಡೋರು ಬೇಕು. ಹ್ಮ್ ಎಲ್ಲರೂ ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ ಅಷ್ಟೇ. ಹ್ಮ್ ಯಾರಾದ್ರೂ ಬಂದು ಆರ್ಸಿ ಬಂಧುಗಳೇ ಅವ್ರು ಪ್ರತ್ಯೇಕ ಅವ್ರು ಇರ್ತಾರೆ. ಹ್ಮ್ ಇಲ್ಲಿ ಯಾರು ಇಂಥ ಸಮಸ್ಯೆ ಐತಿ ಏನೈತಿ, ಹ್ಮ್ ಈಗ ಯಾವ MP ಯಾವ ಊರಿಂದ ಬಂದಿರ್ತಾನಲ್ಲ ಆ ಊರದಷ್ಟು ನೋಡ್ಕೊಂತ ಇರ್ತಾನೆ. ಹ್ಮ್ ಈ ಕಡೆ ನಮ್ಮ ಭಾಗದೊಳಗೆ ಯಾರು ನೋಡೋರಿ ಮೇಡಮ್? ಯಾರು ನೋಡೋದಿಲ್ಲ. ಸರ್, ಈಗ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ. ಹಾ ಮೇಡಮ್. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತ ನಿಂತಿದ್ದಾರೆ. ಈ ಸರಿ ಫೈಟ್ ಇದೆ ಅಂತೀರಾ? ಫೈಟ್ ಇದೆ ಮೇಡಮ್. ಕಾಂಗ್ರೆಸ್ದಿಂದನೂ ಫೈಟ್ ಇದೆ, ಬಿಜೆಪಿಯಿಂದನೂ ಫೈಟ್ ಇದೆ. ಹ್ಮ್ ಎರಡು 50-50 ಇದಾವೆ ಮೇಡಮ್. ಇಲ್ಲ ಅನ್ನೋಂಗಿಲ್ಲ. ಹ್ಮ್ ಕರೆ ಎರಡು ಆರ್ಸಿ ಬರಲಿ, ಯಾರೊಬ್ರು ಆರ್ಸಿ ಬರಲಿ, ಬಿಜೆಪಿಯಿಂದ ಆರ್ಸಿ ಬರಲಿ, ಕಾಂಗ್ರೆಸ್ದಿಂದ ಆರ್ಸಿ ಬರಲಿ. ಹ್ಮ್ ಕರೆ ಆಮ್ ಜನಕ್ಕೆ ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡ್ಬೇಕು ಮೇಡಮ್. ಏನ್ ಬೇಕು ಸರ್ ಅಭಿವೃದ್ಧಿ ಅಂತ ಬಯಸ್ತೀರಾ? ಅಭಿವೃದ್ಧಿ ಮೇಡಮ್ ನೋಡಿ, ಯಾವ್ದೋ ಒಂದು ಕಾಲೇಜ್ ಕಟ್ತಾರೆ ಸಿಕ್ಕಾಪಟ್ಟೆ ಡೊನೇಷನ್, ಹ್ಮ್ ಯಾವ್ದೋ ಒಂದು ಸ್ಕೂಲ್ ಕಟ್ತಾರೆ ಅದಕ್ಕೂ ಸಿಕ್ಕಾಪಟ್ಟೆ ಡೊನೇಷನ್. ಹ್ಮ್ ನಮ್ಮಂತರ ಆಟೋ ಡ್ರೈವರ್ಗಳು ಹೋಗಿ ಆ ಡೊನೇಷನ್ ತುಂಬಿ ಮಕ್ಕಳಿಗೆ ಓದಿಸಬೇಕು, ಕಲಿಸಬೇಕು ಅನ್ನೋಂಥದ್ದು ನಮ್ಮ ಕಡೆಯಿಂದ ಆಗೋದಿಲ್ಲ. ಹ್ಮ್ ಅದ್ರಲ್ಲಿ ಫ್ರೀ ಸರ್ವಿಸ್ ಕೊಡ್ರಿ ಅಲ್ಲ. ಹ್ಮ್ ಯಾವ್ದು ಕಾಲೇಜ್ ಮಾಡಿದ್ರೆ ಫ್ರೀ ಒಳಗೆ ಅಡ್ಮಿಷನ್ ಕೊಡಿ, ಯಾವ್ದು ಸ್ಕೂಲ್ ಮಾಡಿದ್ರೆ ಮಕ್ಕಳಿಗೆ ಫ್ರೀ ಅಡ್ಮಿಷನ್ ಕೊಡಿ. ಹ್ಮ್ ಏನೋ ಒಂದು ಗೌರ್ಮೆಂಟ್ದಿಂದ ಒಂದು ಸ್ಕೂಲ್ ಇದಾವೆ, ಗೌರ್ಮೆಂಟ್ ಸ್ಕೂಲ್ ಇದಾವೆ. ಹ್ಮ್ ಗೌರ್ಮೆಂಟ್ ಸ್ಕೂಲ್ ಒಳಗೆ ಆದ ಇದೆ, ಇದಿದೆ, ಹ್ಮ್. ನಾವು ಬಟ್ಟೆ ಕೊಡ್ತೀವಿ, ಬರೀ ಕೊಡ್ತೀವಿ, ಊಟ ಕೊಡ್ತೀವಿ, ಅದು ಕೊಡ್ತೀವಿ. ವಾರದೊಳಗೆ 2 ದಿನ ಕೊಡ್ತಾರೆ, 4 ದಿನ ಬಂದಿರ್ತಾರೆ. ಹ್ಮ್. ರೇಷನ್ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತೇಳಿ. ಹ್ಮ್. ಗೌರ್ಮೆಂಟ್ ಮಾಡಿದ್ರೆ ಎಲ್ಲ ಬರ್ತದಲ್ರಿ ಮೇಡಮ್. ಇಲ್ಲಾಂದ್ರೆ ಯಾವ್ದು ಬರ್ತೈತಿ? ಯಾವ್ದು ಬರೋದಿಲ್ಲ. ಈಗ ಡ್ರಿಂಕ್ಸ್ಗಳು ಎಷ್ಟೋ ಲಕ್ಷಾನುಗಟ್ಲೆ ರೇಟ್ ಆಗಿದ್ರು ಅವ್ನು ಹಚ್ಚಿ ಕುಡಿತಾರೆ, ಇಲ್ಲ ಅನ್ನೋದಿಲ್ಲ. ಹ್ಮ್. ಅದನ್ನ ಎಷ್ಟು ರೇಟ್ ಮಾಡ್ಕೋರಿ, ಎಷ್ಟು ಬಿಟ್ಕೋರಿ. ನಮ್ಮಂತರಿಗೆ ಒಂದು ಪೆಟ್ರೋಲ್ ಕಮ್ಮಿ ರೇಟ್ ಮಾಡ್ರಿ. ಹ್ಮ್. ನಮ್ಮಂತರಿಗೆ ಏನಾದ್ರು ಒಂದು ಕಷ್ಟ ಇದ್ರೆ ಸ್ವಲ್ಪ ಅದಕ್ಕೆ ಹೆಲ್ಪ್ ಮಾಡ್ರಿ. ಹ್ಮ್. ಅದು ನಾವು ಹೇಳೋದು ಮೇಡಮ್. ಅದು ಬಿಟ್ಟು ಅವರು ಯಾವಾಗ ಒಂದ್ಸಲ ಎಲೆಕ್ಷನ್ ಬರ್ತೈತೆ, 5 ವರ್ಷಕ್ಕೊಂದ್ಸಲ 5 ವರ್ಷಕ್ಕೊಂದ್ಸಲ ಬಂದು ಮುಖ ತೋರಿಸ್ತಾರೆ. ನಾವು ಇದೇವಪ್ಪ, ನಾವು ಮಾಡ್ಕೊಡ್ತೇವಪ್ಪ ಅಂತ ಹೇಳ್ತಾರೆ. ಆಮೇಲೆ ಅವ್ರು ಹೋದ್ರೆ 5 ವರ್ಷ ಆದ್ಮೇಲೆ ಮತ್ತೆ ಮುಖ ತೋರಿಸ್ತಾರೆ ಹೊರತು ಅಲ್ಲಿವರೆಗೂ ನಮ್ಮ ಹತ್ರ ಯಾರು ಬರೋದೂ ಇಲ್ಲ. ಹ್ಮ್. ಯಾರಾದ್ರೂ ಮುಂದಾಗ ನಿಂತಿರ್ತಾರಲ್ಲ ಅವ್ರಿಗೆ ಏನಾದ್ರು ಹೇಳಿದ್ರೆ ನೋಡು ಅದು ಸಾಹೇಬ್ರ ಹತ್ರ ಮಾತಾಡುವ, ಅದು 6 ತಿಂಗಳು ಹೋಗುತ್ತೆ ಮೇಡಮ್. ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅನ್ಸುತ್ತೆ? ನಮಗೆ ಮೋದಿ. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ನು ಅದು ಒಳ್ಳೇದು ಮಾಡಿದ್ರೆ ಅದು ಬೇಕಲ್ಲ. ಹ್ಮ್. ಹಾಂ ಈಗ ಹೆಣ್ಮಕ್ಳಿಗೆ 2,000 ಕೊಡ್ತಾವ್ರೆ, ಕರೆಂಟ್ ಬಿಲ್ ಫ್ರೀ ಮಾಡವ್ರೆ, ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡವ್ರೆ. ಮತ್ತೆ ಯಾಕೆ ಕಾಂಗ್ರೆಸ್ ಬೇಡ ಅಂತೀರಿ, ಮೋದಿ ಬೇಕು ಅಂತೀರಿ? ಇಲ್ಲ, ಈಗ ಬ್ಯಾಡ ಅಂದಿಲ್ರಿ. ಈಗ ಚೇಂಜ್ ಮಾಡೋಣಲ್ರಿ. ಚೇಂಜ್ ಮಾಡ್ತೀರಿ ಈ ಸಲ? ಮಾಡುವ ಈಗ. ಯಾವ ಪಕ್ಷ ಬೇಕು ಅಂತೀರಿ ಮತ್ತೆ? ಈಗ ಹ್ಮ್ ಈಗ ಅದಲ್ರಿ, ಕಾಂಗ್ರೆಸ್ಗೆ ತಗೊಂಡ್ರಿ. ಹ್ಮ್ ಈಗ ನಾವು ಎಲ್ಲ ನೋಡ್ರಿ, ಈಗ ದೊಡ್ಡ ದೊಡ್ಡ ಎಲ್ಲರ ವ್ಯಕ್ತಿಗಳಿಗೆ ನಾವು ಓಟ್ ಹಾಕ್ತೀವಿ. ಓಟ್ ಹಾಕಿದ್ಬೇಕಾದ್ರೆ ನಿಲ್ಲಿಸಿದ್ರೆ ಗೆದ್ದು ಬಂದ ಬಳಿಕ ಇಂಥ ಎಲ್ಲ ಕಾರ್ಯಗಳು ಮಾಡೋದಿಲ್ಲ. ತಮ್ಮ ಸ್ವಾರ್ಥ ಸಾಲಾಗಿ ತಾವು ಮಾಡ್ಕೊತಾರೆ. ಹ್ಮ್ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಯಾರು ಆಗಲಿ, ಯಾರು ಬಂದ್ರೂ ಜನರಿಗೆ ಒಳ್ಳೇದು ಮಾಡೋದೊಂದು ಇದ್ದರೆ ಅವ್ರ ಮನಸ್ಸು ಸ್ವಭಾವ ಅವತ್ತೆಲ್ಲ ಹುಡುಗಬೇಕು. ಹ್ಮ್ ಒಂದು ಸ್ವಲ್ಪ ದಿನ ಹ್ಞೂ ಅಂತೇಳಿ ಆಮೇಲೆ ಕೊನೆ ಸಮಯದಲ್ಲಿ ಕೈ ಬಿಟ್ಟರೆ ಯಾವುದು ಇನ್ನೊಂದ್ಸಲ ಜನ ಇದಾಗೋದಿಲ್ಲ. ಆ ಅಧಿಕಾರದ ಆಸೆ ಸಲುವಾಗಿ, ಅವರು ಕುರ್ಚಿ ಸಲುವಾಗಿ ಈ ಥರ ಮಾಡ್ಕೊಂಡಿದ್ರೆ ಮುಂದೆ ಜನ 5 ವರ್ಷ ನೋಡಿದ್ರೆ ನಂತರ ಬೇರೆ ಪಕ್ಷನ ಇದು ಮಾಡ್ತಾರೆ. ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನು ಸರ್? ಅವ್ರು ಏನು ಕೊಟ್ಟಂತ ಕೊಡುಗೆ ಎಲ್ಲ ಬರೀ ಶೂನ್ಯ, ಹ್ಮ್ ಏನು ಕೊಟ್ಟಿಲ್ಲ ಅವರು. ಹೆಂಗ್ ಗೆದ್ರು 6 ಸರ್? ಏನು ಅವರು ಗೆದ್ದು ಬರ್ದಂದು ದೆಹಲಿಯಲ್ಲಿ ಇರ್ತಾರೆ, ಮತ್ತು ತಮ್ಮ ಕ್ಷೇತ್ರದಲ್ಲಿ ನೆಟ್ಟಗಿರೋದಿಲ್ಲ. ಇಲ್ಲಿ ಕ್ಷೇತ್ರದಲ್ಲಿ ಯಾವಾಗ ಅವ್ರ ಮರ್ಜಿ, ಅವ್ರ ಮನುಷ್ಯ ಬಂದಾಗ ಮಾತ್ರ ಬರ್ತಾರೆ, ನಂತರ ಹೋಗ್ತಾರೆ ಅಷ್ಟೇ. ಮತ್ತೆ ಏನಿಲ್ಲ, ಬಾಕಿ ಏನಿಲ್ಲ. ಸರ್, ನಿಮ್ಮ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀರಾ? ನಮ್ಮ ಕ್ಷೇತ್ರಕ್ಕೆ ನೋಡ್ರಿ, ಮೊದಲನೇ ಬಾರಿಗೆ ನಾವು ಮಾಡ್ತೇವೆ. ಏನು ಬೇಡಿಕೆ ಅಂದರೆ, ನಮಗೆ ಕಾಳಿ ನದಿಯಿಂದ ಹಳಿಯಾಳ ತಾಲೂಕಿಗೆ ಪೈಪ್ ಮುಖಾಂತರ ನೀರು ಹೇಳಿದ್ರಲ್ಲ, ಅದ್ರ ಬದಲಾಗಿ ಶಿವಮೊಗ್ಗ ಜಿಲ್ಲಾ ಮತ್ತು ದಾವಣಗೆರೆ ಜಿಲ್ಲಾದ ಚಾನಲ್ ಮುಖಾಂತರ ಏನು ನೀರು ಹರಿಸಿದ್ರಲ್ಲ, ಆ ಥರ ಬಂದರೆ ಇನ್ನೂ ಭಾಳ ಅಭಿವೃದ್ಧಿ ಆಗ್ತಿತ್ತು. ಇದು ದೇವ್ರ ಮುಂದೆ ಹಿಡಿಯಿಟ್ಟಾಗೆ, ದೇವ್ರು ತಿನ್ನೋದಿಲ್ಲ, ಅದು ಇದು ಮಾಡೋದಿಲ್ಲ, ಆ ಥರ ಅಷ್ಟೇ. ಮತ್ತೇನಿಲ್ಲ ಸರ್, ಈಗ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಕಣಕ್ಕಿಳಿದಿದ್ದಾರೆ. ಇನ್ನು ಬಿಜೆಪಿಯಿಂದ ಡಾಕ್ಟರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇಳಿದಿದ್ದಾರೆ. ಈ ಬಾರಿ ಫೈಟ್ ಇದೆ ಅಂತೀರಾ? ಫುಲ್ ಫೈಟ್ ಇದೆ ಮೇಡಮ್, ಫುಲ್ ಫೈಟ್ ಇದೆ. ನಮ್ಮ ಆದರೂ ಬರೋದು ಯಾರು ಬರ್ತಾರೆ, ಯಾರು ಬಿಡ್ತಾರೆ ಗೊತ್ತಿಲ್ಲ. ಬಟ್ ಫೈಟ್ ಇದೆ. ಎಲ್ಲಾನು ಸರಿನೇ ಐತಿ. ಈಗ ಎರಡರಲ್ಲಿ ಒಂದೇ ಪಕ್ಷ ಬರಕ್ ಸಾಧ್ಯ. ಈಗ ನಿಮ್ಗೆ ಖುಷಿ ಯಾವುದು? ನಮಗೆ ಇಟ್ಟು ದಿನ ಕಾಂಗ್ರೆಸ್ಗೆ ದೇವ್ರಿ. ಹಾ ಈಗ ನಮ್ಮ ಮಕ್ಕಳು BJP ಹೋಗೋಣ ಅಂತ ಮಾತಾಡತಾರ್ರಿ. ಹಾ ಇಷ್ಟು ದಿನ ಕಾಂಗ್ರೆಸ್ಗೆ ಇದೆ. ಹ್ಮ್ ನಮ್ಗೆ ಸುಖನೂ ಐತಿ, ಹ್ಮ್ ಎಲ್ಲ ಮನೇನು ಎಲ್ಲ ಸಂಪ ಐತಿ ಕೊಟ್ರ. ಹ್ಮ್ ಈಗ ಒಂದಿಟ್ಟು ಯಾಕೋ ನಮ್ಮ ಮಕ್ಕಳು ಬೇಜಾರು ಮಾಡ್ಕೊಂಡು ಅಲ್ಲಿ ಹೋಗೋಣ ಅನ್ನತ್ತ. ಹ್ಮ್ ನಮ್ಗಾರ ಏನು ತಿಳಿತೈತ್ರಿ, ತಾಯಿಗಳಿಗೆ ಮಕ್ಳು ಹೇಳಿದ ಮಾತಾಟ ನಾವು ಕೇಳೋದು. ಸರ್, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ನಮಗೆ ಮೋದಿ ನೋಡಿ ಹೊಟ್ಟಾಗ್ತೀವಿ ನಾವು, ಬೇರೆ ಏನಿಲ್ಲ. ಸರ್, ಈಗ ನಿಮ್ಮ ಕ್ಷೇತ್ರದಲ್ಲಿ ಸತತವಾಗಿ 6 ಬಾರಿ ಗೆದ್ದಂತಹ ಸಂಸದರು ಅನಂತ್ ಕುಮಾರ್ ಹೆಗಡೆ ಅವರು ಕೊಟ್ಟಂತ ಕೊಡುಗೆಗಳ ಬಗ್ಗೆ ಹೇಳೋದಾದ್ರೆ? ಅವು ಏನು ವಿಜಿಟ ಕೊಡೋದಲ್ಲ ಮೇಡಮ್, ಇಲ್ಲಿ ವಿಜಿಟ ಕೊಟ್ಟೇ ಇಲ್ಲ ಅವರು.
ಇಲೆಕ್ಷನ್ ಇದ್ದಾಗ ಅಷ್ಟೇ ಒಂದು 2-3 ತಿಂಗಳು ಬರ್ತಾವೆ ಆಮೇಲೆ ಮುಗೀತು. ಅಷ್ಟೇ. ಸರ್, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಯಾವ ಪಕ್ಷದಿಂದ MP ಬಂದ್ರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ ಅಥವಾ ಇವರೇ ಬರ್ಬೇಕು ಅಂತ ಡಿಸೈಡ್ ಮಾಡಿದೀರಾ? ಇವರೇ ಬರ್ಬೇಕಂತಿಲ್ಲ. ಹ್ಮ್. 6 ಸರಿ MP ಇವರು ಅನಂತಕುಮಾರ್ ಹೆಗಡೆ ಅವರು ಬಂದಿದ್ರು. ಆದ್ರೆ ಅವರು ಎಲ್ಲಿಯೂ ಇಲ್ಲೂ MLA ಎಲೆಕ್ಷನ್ ಆಗಲಿ ಅದು ಅವ್ರು ಕಾಣಲಿಲ್ಲ. ಆದ್ರೆ ಇವರು ಈಗ ಟಿಕೆಟ್ ತಪ್ಪಿಸಿದ್ದಾರೆ. ಹಾಗಿದ್ರೆ ಅವರು 6 ಸಲ ಏನ್ ಅಭಿವೃದ್ಧಿ ಮಾಡಿದ್ರು? ಮಾಡಿಲ್ಲ. ಇಲ್ಲಿ ಲೋಕಲ್ MLAನ ಅಭಿವೃದ್ಧಿ ಮಾಡಿದ್ದಾರೆ, RV ದೇಶಪಾಂಡೆ ಅವರು. ಅದನ್ನ ಬಿಟ್ಟು MP ಫಂಡ್ ಬಂದಿದ್ದೇನೈತಲ್ಲ ಎಲ್ಲ ಅಲ್ಲೇ ಜಮಾ ಮಾಡ್ಕೊಂಡು ಇರ್ಬೇಕು ಅವರು. ಸರ್, ಈಗ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ. ಇನ್ನು ಬಿಜೆಪಿಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವ್ರು ನಿಂತಿದ್ದಾರೆ. ಈ ಬಾರಿ ಏನಾಗ್ಬೋದು ಸರ್? ಫೈಟ್ ಇದೆಯಾ? ಹೇಳಲಿಕ್ಕೆ ಬರಲ್ಲ. ಆರ್ಸಿ ಬಂದ್ರು ಬರ್ಬೋದು ಅಂಜಲಿ ನಿಂಬಾಳ್ಕರ್. ಇಲ್ಲಿ MLAಗಳು ಕೆಲಸ ಮಾಡಿದ್ದು ಇದ್ರ ಮೇಲೆ ನಿಂಬಾಳ್ಕರ್ ಆರ್ಸಿ ಬರೋದು. ಒಳ್ಳೆ ವ್ಯಕ್ತಿ ಅಂಜಲಿ ನಿಂಬಾಳ್ಕರ್, ಡಾಕ್ಟರ್ ಅಂಜಲಿ ನಿಂಬಾಳ್ಕರ್. ಆರ್ಸಿ ಬರ್ಬೋದು. ಹೌದು, ಅದು ಟಪ್ ಇದೆ. ಆರ್ಸಿ ಬರ್ಬೋದು ಮೋಸ್ಟ್ಲಿ 100-200%. ಕಾಂಗ್ರೆಸ್ ಬಂದ್ರೆ ಒಳ್ಳೆ. ಯಾಕೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಎಲ್ಲ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಮತ್ತೆ ಮಂದಿಗೆ ಸಹಾಯನೂ ಮಾಡ್ತಾ ಇದ್ದಾರೆ ಅವರು. ಈಗ ನಮ್ಮ ಕರ್ನಾಟಕ ಸರ್ಕಾರ ಈಗ 5 ಗ್ಯಾರಂಟಿ ಕೊಟ್ಟಿದ್ದ. ಈಗ ಅದ್ ಗ್ಯಾರಂಟಿ ಕೊಟ್ಟಾಗಿದೆ. ಈಗ ಲೋಕಸಭಾ ಚುನಾವಣೆ ಒಳಗೂ ನಮ್ಮ ರಾಹುಲ್ ಗಾಂಧಿ ಅವರು ಗ್ಯಾರಂಟಿನೂ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಈಡೇರಿಸ್ತಾರ ಅಂತ ನಮ್ಗೆ ಭರವಸೆ. ಹಾಗಾಗಿ ಕಾಂಗ್ರೆಸ್ ಬರಬೇಕು. ನಮಸ್ತೆ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ಉತ್ತರ ಕನ್ನಡ ಭಾಗಕ್ಕೆ ಯಾವ ಪಕ್ಷದಿಂದ ಅಭ್ಯರ್ಥಿ ಆರಿಸಿ ಬಂದ್ರೆ ಒಳ್ಳೇದು ಅಂತೀರಾ? ಯಾವ ಪಕ್ಷ ಅನ್ನೋದಕ್ಕಿಂತ ನಮಗೆ ಸೆಂಟ್ರಲಲ್ಲಿ ನರೇಂದ್ರ ಮೋದಿ ಅವರು ಬೇಕು. ಆ ಕಾರಣಕ್ಕೆ ನಾವು ಬಿಜೆಪಿಗೆ ವೋಟ್ ಮಾಡ್ತೀವಿ. ಸರ್, ಅಭಿವೃದ್ಧಿ ಅಂತ ನೋಡೋದಾದ್ರೆ ನಿಮ್ಮ ಕ್ಷೇತ್ರಕ್ಕೆ ಸತತವಾಗಿ 6 ಬಾರಿ ಗೆದ್ದಂಥ ಸಂಸದ ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥ ಕೆಲಸದ ಬಗ್ಗೆ ಹೇಳೋದಾದ್ರೆ? ಅನಂತಕುಮಾರ್ ಹೆಗಡೆ ಅವ್ರನ್ನ ನಾವು 6 ಬಾರಿಯಲ್ಲಿ ನಾನು ವೋಟ್ ಮಾಡ್ಲಿಕ್ಕೆ ಈಗ 20 ವರ್ಷ ಆಯ್ತು. 20 ವರ್ಷದಲ್ಲಿ ನಾನು ಅವ್ರನ್ನ ಹಡ್ಲಿ ನೋಡಿದ್ದು 3-4 ಸಾರಿ ಅಷ್ಟೇ. ಪ್ರತಿ ಎಲೆಕ್ಷನ್ ಇಂದಾಗ ಬರ್ತಿದ್ರು, ಒಂದು ಸ್ಪೀಚ್ ಇರ್ತಿತ್ತು, ಮಾಡ್ತಿದ್ರು, ಹೋಗ್ತಿದ್ರು. ಅದಾದ್ಮೇಲೆ ಯಾವಾಗ ಅವ್ರನ್ನ ನೋಡಿಲ್ಲ. ಹೆಗಡೆ ಕಾಗೇರಿ ಅವ್ರಿಗೆ ಕೊಟ್ಟಿದ್ದಾರೆ, ನೋಡೋಣ ಅವರಾದ್ರೂ ಬರ್ತಾರೋ ಹಳೆಯಕ್ಕೆ ಅಂತ ಹೇಳಿ. ಸರ್, ಈಗ ಯಾವುದೇ ಪಕ್ಷದಿಂದ ಸಂಸದರು ಬರಲಿ, ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಬಯಸಬೇಕು, ಇದು ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡೋದಾದ್ರೆ ಏನದು? ಡಿಮ್ಯಾಂಡ್ ಅಂತಂದ್ರೆ ನಮಗೆ ನೀರಾವರಿ ಯೋಜನೆ ಒಂದು, ಅದು ಬಿಟ್ರೆ ರೈಲ್ವೆ ಇಲ್ಲಿ. ಯಾಕಂದ್ರೆ ಈಗ ಆಲ್ರೆಡಿ ದಾಂಡೇಲಿ ಸ್ಟಾರ್ಟ್ ಆಗಿದೆ, ಅದು ಅಲ್ಲಿಗೆ ನಿಂತಿದೆ. ಸೆಂಟ್ರಲ್ ಇಂದ ಎಕ್ಸ್ಪೆಕ್ಟ್ ಮಾಡೋದು ನಾವು ಅಷ್ಟೇ, ಮತ್ತೇನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಸೆಂಟ್ರಲ್ ಇಂದ. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಬಾರಿ ನಿಮ್ಮ ಕ್ಷೇತ್ರಕ್ಕೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಅನ್ಸುತ್ತೆ? ಈಗ ಆಲ್ರೆಡಿ ನಮ್ಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದೈತಿ. ಸೋ ಮೆನಿ ಫೆಸಿಲಿಟೀಸ್ ಅವರು ಅಲ್ಪಸಂಖ್ಯಾತರಿಗೆ ಬಡವರಿಗೆ ಕೊಡ್ತಾ ಇದ್ದಾರೆ. ಆಲ್ ಫ್ಯಾಮಿಲೀಸ್ಗೆ ಅವರು ಫ್ಯಾಮಿಲಿ ಮೆಂಬರಿಗೆ 2000 ರೂಪೀಸ್ ಕೊಡ್ತಾ ಇದೆ. ಆಮೇಲೆ ಎಲೆಕ್ಟ್ರಿಸಿಟಿ ಫ್ರೀ ಇದೆ. ಆಮೇಲೆ ಬಸ್ ಫ್ರೀ ಇದೆ. ಸೋ ಮೆನಿ ಬೆನಿಫಿಟ್ಸ್ ಆಗ್ತಾ ಇದೆ. ಬಟ್ ಅದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಚಲೋ ಆಗ್ತೈತಿ ಅಂತ ನಮ್ಮದು ಇದು ನಿಮ್ಮ ಆಸೆ. ಓಕೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಅಶ್ಫಾಕ್ ಅಹಮದ್ ತಡ್ಕೋಡು. ಓಕೆ ಸರ್, ಈಗ ಸತತವಾಗಿ 6 ಬಾರಿ ಗೆದ್ದಂಥ ಈ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಅಂತ ಹೇಳೋದಾದ್ರೆ ಏನಿದೆ ಸರ್? ಅನಂತಕುಮಾರ್ ಹೆಗಡೆ ಬಟ್ ಅವರು ಅಷ್ಟು ಕೆಲಸ ಅವರು ಮಾಡಿಲ್ಲ ಇಲ್ಲೇ.